ಊರೆಲ್ಲ ಸಂಚರಿಸ್ತಿದ್ದಾನೆ. ಅವನು ಯಾರು ಅನ್ನೋ ಕುತೂಹಲನ ಹಾಗಾದ್ರೆ ಈ ವರದಿ ನೋಡಿ. ಹೀಗೆ ಮುದ್ದು ಮುದ್ದಾಗಿ ಆಟ ಆಡ್ತಿರೋ ಈ ಗಿಣಿರಾಜನನ್ನ ನೋಡಿದ್ರೆ ಒಮ್ಮೆ ಮುದ್ದಾಡ್ಬೇಕು ಅನ್ನಿಸದೇ ಇರೋದು. ಹಾವೇರಿ ನಗರ ರೈಲ್ವೆ ನಿಲ್ದಾಣದ ಬಳಿ ಇರೋ ಆಟೋ ಸ್ಟ್ಯಾಂಡ್ಗೆ ಹೋದ್ರೆ ಈ ಶುಕನ ತುಂಟಾಟ ಚೀರಾಟ ಕಾಣಬಹುದು. ಈ ಆಟೋ ರಾಜ ಉಮೇಶ್ ಮತ್ತು ಗಿಣಿರಾಜನಿಗೂ 2 ವರ್ಷದ ನಂಟು. ಇದರಿಂದ ಇವರು ಈ ಭಾಗದಲ್ಲಿ ಗಿಣಿರಾಜ ಅಂತಾನೆ ಹೆಸರುವಾಸಿ. ಗಿಳಿಯ ಹೊರತಾಗಿ ಇವರು ಆಟೋ ಓಡಿಸಿದ್ದೆ ಬಹಳ ಕಮ್ಮಿ. ಅದೇನೋ ಗೊತ್ತಿಲ್ಲ, ಇವನು ಜೊತೆ ಇಲ್ದಿದ್ರೆ ಉಮೇಶ್ಗೆ ಏನೋ ಕಳೆದುಕೊಂಡ ಅನುಭವ. 2 ವರ್ಷದಾಗ ನಾನು ಒಂದು ಹಳ್ಳಿಗೆ ಬಾಡಿಗೆ ಹೋಗಿದ್ದೆ ಗಂಜೂರಿಗೆ. ಗಂಜೂರು ರೋಡ್ನಾಗ ಒಂದು ಗಿಡದ ಬುಡಕ್ಕೆ ಬಿದ್ದಿತ್ತಿದೆ. ಅವು ಹಿಡ್ಕೊಂಬಂದು ನಾನು ಅದನ್ನು ಸಾಗಿದೆ 2 ವರ್ಷ ಆಯ್ತು. ಅದು 2 ವರ್ಷದಿಂದ ಇದು ನನ್ನ ಹತ್ರನೇ ಇರ್ತೈತಿ. ಆದ್ರೆ ಮನ್ಯಾಗ ನೈಟ್ ಅಷ್ಟೇ ನಾನು ರಾತ್ರಿ ಪಿಂಜರದಲ್ಲಿ ಹಾಕೋದು. ಇವರ ಆಟೋದಲ್ಲಿ ಕೂತ್ರೆ ಕೆಲ ಕಾಲ ಗಿಳಿ ಜೊತೆ ಕಾಲ ಕಳೆದ ಸಂಭ್ರಮ ಪ್ರಯಾಣಿಕರದ್ದು. ಅಲ್ಲದೆ ಇಲ್ಲಿರುವ ಎಲ್ಲ ಆಟೋ ಚಾಲಕರ ಅಚ್ಚುಮೆಚ್ಚಿನ ಗೆಳೆಯನು ಹೌದು. ಗಿಳಿನ ಅವನ ಎದುರು ನೋಡೋದ್ಲೇ ಖುಷಿ ಆಗುತ್ತೆ. ನಮ್ಮ ಗಾಡಿಯಲ್ಲೆಲ್ಲ ಬರುತ್ತೆ, ನಮ್ಮ ಜೊತೆ ಎಲ್ಲ ಆಟ ಆಡುತ್ತೆ. ನಾವು ಸಿಟಿ ಹೊಡೆದಾಗ ಸಿಟಿ ಹೊಡೆಯುತ್ತೆ, ನಾವು ಹೋಗಂದಾಗ ಹೋಗುತ್ತೆ. ಪ್ಯಾಸೆಂಜರ್ ಹತ್ರ ನಾವು ಹಿಂದೆಲ್ಲ ಹೋಗುತ್ತೆ. ಗಾಡಿ ತುಂಬ ಆತಾಗಿತ್ತಾಗ ಅಡ್ಡಾಡುತ್ತೆ. ಮತ್ತು ತಿರ್ಗಾ ಬಂದು ಉಮೇಶ್ ಅಣ್ಣ ಅವ್ರ ಹತ್ರನೇ ಬಂದು ಕೊಡುತ್ತೆ. ಏನೇ ಆಗ್ಲಿ ಗಿಣಿರಾಜನ ತರ್ಲೆ ಸೊಬಗು ಎಲ್ಲರಿಗೂ ಮುದ ನೀಡ್ತಾ ಇರೋದಂತೂ ನಿಜ. ಗುರುರಾಜ್, ಕಸ್ತೂರಿ ವಾರ್ತೆ, ಹಾವೇರಿ. ಕೊನೆಯಲ್ಲಿ ಮತ್ತೊಮ್ಮೆ